ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟ ನನ್ನ ಫ್ರೆಂಡು. ಏನಂದ್ರೆ ಬೆಳಗ್ಗೆ ಎದ್ದು ಫಸ್ಟು ಬ್ರಷ್ ಮಾಡಿಕೊಂಡು ಬ್ರಷ್ ಎಲ್ಲ ಆದಮೇಲೆ ನಮ್ಮ ಆಟು ಅಡುಗೆ ಮಾಡ್ತಾ ಇತ್ತು, ನಾನು ಮಗುನ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಅಡುಗೆ ಎಲ್ಲ ಮುಗೀತು. ಅಡುಗೆ ಮುಗ್ದಾದ್ಮೇಲೆ ಮತ್ತೆ ನಾನು ಚೆನ್ನಾಗಿ ತಿನ್ಬಿಟ್ಟು ಊಟ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ನಾನು ಆಗೋದೆ ರೆಡಿ ಆಗಿಬಿಟ್ಟು ಫಸ್ಟು ಅಲ್ಲಿಂದ ಗಾಡಿ ಹತ್ರಕ್ಕೆ ಹೋಗಿ ಫಸ್ಟು ಆಗೋಗಿತ್ತಲ್ಲ ಪಂಚರು ಮೊನ್ನೆ, ಅದನ್ನು ರೆಡಿ ಮಾಡ್ಸಕ್ಕಂತ ಪಂಚರ್ ಅಂಗಡಿ ಹತ್ರ ಹೋದೆ. ಫುಲ್ಲು ಪಂಚರೆಲ್ಲ ಹಾಕ್ಸ್ಕೊಂಡು ಪಂಚರ್ ಅಂಗಡಿ ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಅಲ್ಲಿಂದ ಪಂಚರ್ ಹಾಕ್ಸ್ಬಿಟ್ಟು ಅಲ್ಲಿಂದ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿದ್ದಿಲ್ಲ, ನನ್ನ ಆಟೋ ಸೊಪ್ಪು ತಗೋಬಾ ಅಂತು. ಅಲ್ಲಿಂದ ಸೊಪ್ಪು ತೊಗೊಂಡೋಗಿ ನಮ್ಮ ಆಟಕ್ಕೆ ಕೊಟ್ಬಿಟ್ಟು ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಚಂದಾಪುರ ಡ್ರಾಪ್ ಮಾಡಿದೆ. ಚಂದಾಪುರದಲ್ಲಿ ಡ್ಯೂಟಿ ಇಲ್ಲ ಅಂತ ಖಾಲಿ ಬಂದೆ. ಅಲ್ಲಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿ ಹಂಗೆ ಸೀದಾ ಮನೆ ಕಡೆ ಬರ್ತಾ ಇದ್ದೆ. ಮನೆ ಕಡೆ ಬರುವಾಗ ಹಂಗೆ ನಮ್ಮ ಮಂಜು ಫೋನ್ ಹಾಕ್ದ. ನಮ್ಮ ಫ್ರೆಂಡು ಮಂಜು ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಏನೋ ಮುಂಜಾ ಮೊನ್ನೆ ಏನೋ ಹೇಳ್ತಾ ಇದ್ದೆ, ಫೋನ್ ಏನೋ ಕಳ್ತನ ಆಗ್ತಾ ಇತ್ತು, ಎಲ್ಲೋ ಮಲ್ಗಿದ್ದೆ. ಯಾವ ಏರಿಯಾದಲ್ಲಿ ಮಲ್ಗಿದ್ದೆ? ಹೆಬ್ಬಾಳ ಹತ್ರ. ಹೆಬ್ಬಾಳ ಹತ್ರ ಮಲ್ಗಿದ್ದ? ಫೋನು ದುಡ್ಡು ಎತ್ಕೊನಕ ಕೈ ಹಾಕಿ, ಸ್ವಲ್ಪ ಜೋರಾಗಿ ಹೇಳಲ್ಲ, ಕೇಳಿಸ್ತಾ. ದುಡ್ಡು ಎತ್ಕೊನಕ್ ಕೈ ಹಾಕಿದ್ರು, ಅಷ್ಟೇ ಎಚ್ಚರಿಕೆ ಆಯ್ತು, ಓಡೋಗ್ಬಿಟ್ರು. ಇವಾಗ ಏನ್ ಹೇಳಕ್ ಇಷ್ಟಪಡ್ತೀಯಾ ಬೇರೆಯವ್ರಿಗೆ? ಮಲಗಕ್ ಹೋಗ್ಬೇಡಿ, ಹುಷಾರಾಗಿರ್ರಿ. ಅಂದ್ರೆ ನನಗೂ ಒಂದ್ಸಲ ಆಗಿತ್ತು ಮೆಜೆಸ್ಟಿಕ್ ಹತ್ರ, ಕೈ ಹಾಕ್ದ, ಅದು ಸಿಕ್ಬಿಡ್ತು ಕೈಗೆ. ಇನ್ನೊಂದ್ ಫೋನು, ಆ ಫೋನ್ ಸಿಕ್ಕಿದ್ರೆ ಎತ್ಕೊಂಡು ಹೋಗ್ಬಿಡೋನು. ಅದಕ್ಕೆ ಹುಷಾರಾಗಿರ್ಬೇಕು. ಸರಿ ಆಯ್ತು, ಬರ್ಲಾ. ಮಂಜ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟ. ಮತ್ತೆ ಅವ್ನಿಗೊಂದು ಬ್ಲೂಟೂತ್ ಕೊಟ್ಬಿಟ್ಟು ಅದಾದ್ಮೇಲೆ ಅವ್ನಿಗೆ ಬಾಯ್ ಅಂದ್ಬಿಟ್ಟು ನಾನು ಸೀದಾ ಬಂದೆ ಮನೆ ಕಡೆ. ಫಸ್ಟು ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ಒಳಗೆ ಬಂದೆ. ಇವತ್ತು ನಾವು ವ್ಲಾಗ್ ಮುಗೀತು, ಮತ್ತೆ ಸಿಕ್ಕನ ನಾಳೆ.